ದೇವರ ಮುಂದೆ ಭಿಕ್ಷೆ ಬೇಡುವುದು ಬೇಡ. ಈ ಒಂದು ಕಥೆಯನ್ನು ಕೇಳಿ ತುಂಬಾ ಚೆನ್ನಾಗಿದೆ. ಒಂದೂರಲ್ಲಿ ಒಬ್ಬ ರಾಜ, ಆ ರಾಜನ ಆಸ್ಥಾನಕ್ಕೆ ಒಬ್ಬ ಯುವಕ ಬರ್ತಾನೆ. ಬಂದು ರಾಜನಿಗೆ ಹೇಳ್ತಾನೆ, ಮಹಾಪ್ರಭು, ನಾನು ತುಂಬಾ ಚೆನ್ನಾಗಿ ಹಾಡ್ತೀನಿ, ನನ್ನ ಹಾಡು ಕೇಳಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರಾಜರು ಹೇಳ್ತಾರೆ, ಹಾಡು ನೋಡೋಣ ಅಂತ ಹೇಳ್ತಾರೆ. ಆನಂತರ ಸತತವಾಗಿ 4-5 ಗಂಟೆಗಳ ಕಾಲ ಆ ಹುಡುಗ ಸೊಗಸಾಗಿ ಹಾಡ್ತಾನೆ. ತುಂಬಾ ಖುಷಿಯಾದಂಥ ರಾಜ ಆ ಹುಡುಗನಿಗೆ ಕೇಳ್ತಾನೆ, ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಮಹಾಪ್ರಭು, ನಾನೇನು ಕೇಳಕ್ ಸಾಧ್ಯ, ನಿಮ್ಗೇನು ಇಷ್ಟನೋ ಅದನ್ನೇ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ಸಂಕೋಚ ಬೇಡ, ನಿನ್ಗೇನು ಬೇಕು ಅದನ್ನೇ ಕೇಳು, ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗ ಮತ್ತೊಂದು ಸಾರಿ ಹೇಳ್ತಾನೆ, ನೀವು ಏನು ಕೊಟ್ಟರು ಇಷ್ಟನೇ ನನಗೆ, ಅದನ್ನೇ ಕೊಡಿ, ಪರವಾಗಿಲ್ಲ ಅಂತ ಹೇಳ್ತಾನೆ. ಆ ನಂತರ ಆ ಹುಡುಗನಿಗೆ ಸಾಕಷ್ಟು ಹಣ, ಬಂಗಾರ, ಧಾನ್ಯಗಳನ್ನು ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ದಂಥ ಆ ಹುಡುಗನ ಸ್ನೇಹಿತ ಆ ಹುಡುಗನಿಗೆ ಕೇಳ್ತಾನೆ, ಮಹಾರಾಜರು ನಿಂಗೆ ಏನು ಬೇಕು ಕೇಳು ಅಂತಂದಾಗ ನೀನು ಯಾಕೆ ಕೇಳಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನಾನು ಕೇಳಿದ್ರೆ ನನ್ನ ಪರಿಸ್ಥಿತಿಯ ಅನುಸಾರವಾಗಿ ಕೇಳ್ತಾ ಇದ್ದೆ. ಅದೇ ರಾಜರು ಕೊಡಬೇಕು ಅಂತಂದ್ರೆ ಅವರು ತಮ್ಮ ಅಂತಸ್ತಿಗೆ ತಕ್ಕಂತೆ ಕೊಡ್ತಾ ಇದ್ರು, ಹಾಗಾಗಿ ನನಗೆ ಜಾಸ್ತಿನೇ ಸಿಕ್ಕಿದೆ.